ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕಂಕಣ ಕೈಯನ್ನು ತಿರುಗುತ್ತ ನೀನು ಗೆಜ್ಜೆ ಮೇಲೆ ಹೆಜ್ಜೆ ನೀಟುರ ಸಜ್ಜನ ವೇಳೆಗೆ ರಂಗನ ರಾಣಿ ಬಾರೇ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿರಿ ಮತ್ತು ನಾನು ಗುಡಿಗೆ ಹೋಗ್ಬನ್ರಿ, ಜಳಕ ಪೂಜೆ ಮಾಡಿ ದ್ಯಾಮೋದ್ರಗೊಂಡು ಗುಡಿಗೆ ಹೋಗ್ಬನ್ನಿ ರೀ. ನೀವು ಚಾ ಕುಡಿದ್ರನ ಜಳಕ ಮಾಡಿ? ಇನ್ನು ಇಲ್ಲವ ನಾನು ಚಾ ಕುಡ್ದಿಲ್ಲ, ನಿನ್ನ ದಾರಿ ನೋಡಾತಿದ್ದೆ. ಮತ್ತು ನೀನು ಜಳಕ ಪೂಜೆ ಮಾಡಿ ಗುಡಿಗೆ ಹೋಗ್ಯಾಳ, ಈಗ ಇನ್ನೂ ಚಾ ಕುಡ್ದಿರಲ್ಲ. ನೀ ಬಂದಿಂದ ಕುಡಿದ್ರ ಆತಂತ ಇನ್ನೂ ಕುಡ್ದಿಲ್ಲವ ನಾನು. ಹಂಗಾರ ನಾನು ಒಳಗೆ ಹೋಗಿ ಚಾ ಕಾಸುಂಬರ್ಲ ರೀ. ತಿನ್ನಾಕೊಟ್ಟು ಏನಾರ ಮಾಡ್ಲೇನ್ರಿ? ಟೈಮ್ನು 8:30 ಆತಾರಿ. ಮತ್ತು ನೀವು ಒಪ್ಪತ್ತು ಏನು ಮಾಡ್ಲಾರಿ? ಏನು ಮಾಡ್ತೀನಿ ನೋಡಿ ಅವ ಬಿಸಿಲು ದಿನ ಏನು ತಿಂದ್ರು ಮನುಷ್ಯನ ಜನ್ಮ ಸುಖ ಆಗೋದಿಲ್ಲ. ಅಟ್ ಇವ್ರ ಮನ್ಯಾಗ ತೆಗ್ಗಿನ ಅನ್ಸೋವ್ರ ಮನೆಗೆ ಹೋಗಿ ಮೊಸರು ತಂದಿಟ್ಟೇನು ಒಂದು ಗಿಂಡಿ. ಇವನ್ ಅವಲಕ್ಕಿ ತೋಸ ಅಲ್ಲಿ ಇದ್ರ ಹುರ್ಕಡ್ಲಿ ಹಿಟ್ಟು ಐತೆ ನೋಡು. ಒಟ್ಟು ಹಸೆಕಾಯಿ, ಉಳ್ಳಾಗಡ್ಡಿ, ಕೊತ್ತಂಬರಿ ಅದು ನಿನ್ನೆ ಸಂತ್ಯಾಗ ಎಲ್ಲ ಚಲೋ ಕೊತ್ತಂಬರಿ ಐತಿ. ಇನ್ನೂ ಫ್ರಿಜ್ನ್ಯಾಗ ಇಟ್ಟಾಳಾಕಿ ಸೇಕವ ತೊಂಬಾಯಿ ಸೋಸಿ ಕೊಡ್ತಾನೆ. ಕೊತ್ತಂಬರಿ, ಹಸೆಕಾಯಿ, ಉಳ್ಳಾಗಡ್ಡಿ ಅಟ ಮೊಸರು ಕಲಿಸಿ ಚೆಂದಾಗಿ ಮೊಸರು ಅವಲಕ್ಕಿ ಮಾಡ್ಕೊಂಬರ್ಲ್ರಿ. ಮೊಸರು ಅವಲಕ್ಕಿ ಮಾಡ ಜಳಕಕ್ಕೆ ನೀರು ಕಾಸಿದ್ದೆಲ್ಲ ಒಲೆಯಾಗ ಹಾಕಿಚ್ಚಿಟ್ಟ. ಒಂದೆರಡು ನುಗ್ಗಿಕಾಯಿ, 2 ಚಪ್ರನ್ನ ಹೆಚ್ಚಿ ತೊಗರಿಬೇಳೆ ಹಾಕಿ ನೋಡು. ಮಧ್ಯಾಹ್ನಕ್ಕೆ ಮಂದಗ ಬೇಳೆ ಮಾಡ್ಕೊರಿ. ನಿಮಗೆ ಉಣ್ಣಾಕ ತೊಗರಿಬೇಳೆ ಕುದಿಯಾಕೆ ನೋಡು. ನಾ ಮಾಡ್ತಿದ್ನಲ್ರಿ ಅತ್ಯಾರ, ನೀವು ಯಾಕೆ ಹಾಕಕ್ಕೆ ಹೋಗಿದ್ರಿ? ವಾ ನಾ ಏನು ಮಾಡಿಲ್ಲ, ಒಲೆಯಾಗ ಹಾಕಿಚ್ಚಿಟ್ಟ ಅದು ಗಡಿಗೆ ಇಟ್ಟು ಒಂದಿಷ್ಟು ನೀರು ಹಾಕಿ ನೀರು ಹೆಚ್ಚು ಹೊಡೆದ ನುಗ್ಗಿಕಾಯಿ ಹೆಚ್ಚು ಹೊಡೆದ ಹೆಸರು ಬಂದಿತ್ತು. ಹಂಗೆ ತೊಗರಿಬೇಳೆ ಹಾಕಿ ಚಪ್ರನ್ನ ನುಗ್ಗಿಕಾಯಿ ಹೆಚ್ಚು ಹಾಕಿ ನೋಡು. ನೀನು ಒಗ್ಯಾನ ಹಾರೆ ಮಾಡ್ಕೊಗೊಡ್ದ ಕುದಿತಾವು. ಸಾರು ಮಾಡ್ಕೊರಿ ಅಂತ ಮಂದಗ. ರೀ ಅತ್ತಿ, ನಾ ಈಗಟ್ಟು ನಮ್ಗೆ ನಾಷ್ಟ ಮಾಡ್ಕೊಂಬರ್ತೇನೆ ತೋರಿ. ಹಂಗಾರೆ ನಾನು ನಾಷ್ಟ ಮಾಡ್ಕೊಂಬರ್ತೇನೆ ತಗೋರಿ. ನಾಷ್ಟ ಮಾಡ್ಕೊಂಬಾರ ನೀನು ಸೇಕೋಗು ಜಳಕ ಮಾಡಿ ತಲೆ ಬಾಚ್ಕೊಂಡು ಸಜ್ಜಾಗ ಅಂತ ಹೇಳೀನಿ. ಮತ್ತು ಆಕಿಗೆ ಆಶೆ ಆದಾಳಲ್ಲ ರತ್ನವ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದಿದ್ರೆ ತಾಯಿ ಕಾರ್ಡ್ ಮಾಡಿಕೊಡ್ತಾನೆ. ಸೊ ಅಲ್ಲೇ ಊರಾಗ ಬರ್ರಿ ಸರ್ಕಾರ ದವಾಖಾನಿಗೆ ಅಂದಾಳ. ಆಕಿನ ಸೇಕವ್ನ ಕರ್ಕೊಂಡು ಹೋಗಿ ಸ್ಕ್ಯಾನಿಂಗಿನ ರಿಪೋರ್ಟ್ ತೋರಿಸಿ ಅವ್ರಿಗೆ ಆಕಿದ ತಾಯಿ ಕಾರ್ಡ್ ಮಾಡಿಕೊಡ್ತೇನೆ ಅಂದಾರವ. ಆಕಿನ ಕರ್ಕೊಂಡು ಹೋಗ್ತೀನಿ ನಾಷ್ಟ ಮಾಡಿ. ಆಕಿಗೆ ಒಟ್ಟು ಹೇಳ್ಬಿಡ ಸಜ್ಜಾಗನ್ನ. ಹೇಳ್ತಾನೆ ರೀ. ಏನು ಮಾಡತ್ತಿಲ್ಲ ಏಮಲ್ಲವ? ಬಾರ ಬಾ. ಏನು ಮಾಡೋದ್ರೆ ನೀನು ಸ್ವಸ್ತ್ಯಾರು ಮೊಮ್ಮಕ್ಕಳು ಎಲ್ಲ ದೊಡ್ಡರಾಗ್ಯಾರ. ಈಗೆಲ್ಲ ನಿಂತು ಪರಂಜಳಾಗಿದಿ. ನಾನು ನೋಡಿ ಇವ್ರನ್ನ ಕರ್ಕೊಂಡು ಹೋಗಿ ದವಾಖಾನಿಗೆ ಹೋಗ್ಬೇಕು. ಬಾ ಆಯ್ತಾ, ಕುಂದ್ರ ಬಾ. ಈಗ ಮತ್ತೆ ಯಾವಾಗ ಹೊಟ್ಟಿಲಿದಾಳ? ಮೊನ್ನೆ ಒಬ್ಬಾಕಿ ಈಗ 1 ತಿಂಗಳಿಂದ ದೊಡ್ಡಾಕಿ ಹೊಟ್ಟಿಲಿದ್ದು ಊರಿಗೆ ಕಳಿಸಿದ್ನೇವ. ಕುಪ್ಸ ಮಾಡ್ಕೊಂಡು 4 ತಿಂಗಳು ತುಂಬ ಇದ್ರ ಬರೋವಳ ಅಂತ ಅಂದಿದ್ದಿ. ಮತ್ತು ಆಕಿದ ಹೊಟ್ಟಿ ಏನಾಗ್ಯ ಅಂದೆಲ್ಲ ಇವ. ಆಕಿ ದೊಡ್ಡಾಕಿ ರೂಪವ. ಆಕೆ ಆಗ ಲಗ್ನ ಆಗುತ್ತೆ ಆದ ಆಕಿಗೆ ನಿಂತಿತ್ತ ಅದ ಹೊಟ್ಟಿಲಿದ್ಲ. ಬಾಕಿ ಒಂದು ಕೆಟ್ಟ ಹತ್ತಿದ್ದವು ಆಕಿಗೆ. ಹೊಲಸು ಬಾಕಿ ಕರ್ನೀರು ಬೀಳ್ತಿದ್ದು. ಅದು ಏನು ವಾಂತಿ ಮಾಡ್ಕೊತ ಮಕ್ಕೋತಿತ್ತ. ಕಳಿಸಿಕೊಟ್ಟಿದ್ನೆ. ಆದ್ರೆ ಅದು ಏನಾತ ಆಕಿಗಿದೆ ಆಗಲಿಲ್ಲ. ಆಕಿದೆ ಹೊಟ್ಟೆ ಹೋತ ಆಕಿದೆ. ಈಗ ಈ ನಮ್ಮ ಸೇಕ ಹೊಟ್ಟಿಲಿದ ಈಗ ಸಣ್ಣ ಆಕಿ. ಅವನೇನು ತೊಟ್ಟಿಲ್ದಾಣೆ ಈಗ ಹೆಸ್ರಾಗೈತಿ. ಮನೆ ದವಂತನಿಗೆ ಅವ್ರ ಊರಾಗ ಜಾತ್ರೆ ಇತ್ತಂತ. ಅವ್ರಪ್ಪ ಬಂದು ಕರ್ಕೊಂಡು ಹೋಗಿದ್ದ. ಜಾತ್ರೆಗೆ ಹೋಗಿದ್ಲ ಆಕಿ. ನನಗೆ ಗೊತ್ತಿದ್ದಿದ್ದಲ್ಲ ಆಕಿ ಹೊಟ್ಟಿಲಿದ್ದು. ಈಗ ಬಂದು 1 ವಾರ ಆತಾಕಿ ಊರಿಗೆ. ಮತ್ತು ಈಗ ತೋರಿಸ್ಕೊಂಬಂದೇವಿ. ಸ್ಕ್ಯಾನಿಂಗೂ ಆಗೈತಿ. ಸ್ಕ್ಯಾನಿಂಗಿನ್ಯಾಗ ಅವರು 3 ತಿಂಗಳು ಮುಗ್ದಾವ ಅಂತ ಹೇಳ್ಯಾರ ನೋಡು. ಈ ಆಶೆ ಬೇಯಾಕತ್ಬಿಟ್ಟಾಳ. ನಾನು 3 ತಿಂಗಳು ಮುಗಿದ್ರೂ ಹೇಳಿಲ್ಲ ನೀವು. ಆಗ 1.5 ತಿಂಗಳಿಗೇನ ಸ್ಕ್ಯಾನಿಂಗ್ ಮಾಡಿಸ್ಬೇಕಿತ್ತು. ಏನಿದ್ದಿದ್ದು ಸಮಸ್ಯೆ ಗೊತ್ತಾಕಿತ್ತು. ನೀವು ಇಷ್ಟು ದಿನ ಯಾಕೆ ಬಿಟ್ರಿ, ಯಾಕೆ ಹೇಳಿಲ್ಲ ಅಂತ ನಾನು ಬೇಯಾಕತ್ತಾಳ. ಇವ್ರಾರ ಊರಿಗೆ ಹೋಗ್ಯಾರವ. ನನಗೇನು ಗೊತ್ತಿಲ್ಲ. ಆಕೆ ಹೊಟ್ಟಿಲಿ ಇದ್ದಿದ್ದು ಈಗ ಹೇಳ್ಯಾಳಕಿ. ಯಾಕೆ ಆಗೋಲ್ ಬಿಡು ಬೇದ್ರ ಬೇಳು ಚೊಚ್ಚಲ. ಮತ್ತು ಇದಕ್ಕೂ ಗೊತ್ತಾಗಿಲ್ಲ ಹುಡುಗಿಗೆ. ಆಗಿದ್ದ ಚಲೋ ಆತು ಬಿಡವ, ಬೇಷಾತು. ಅತ್ತಿಯಾರ ನಾ ಸಜ್ಜಾಗೇನ್ರಿ ಬರ್ರಿ. ತಲೆ ಬಚ್ಚ ಒಂದು ಜಳಕ ಮಾಡಿದೆ. ಹಂಗಾರೆ ಏನಾರ ಊಟ ತಿನ್ನೊಂದು ತಡಿ ತಿಂದು ನಾಷ್ಟ ಮಾಡಿ ಹೋಗಿ. ಹಂಗಾರ ದವಾಖಾನಿಗೆ ಹೋಗಿ ಬಾ ನೀನೆ. ನಾನು ಬರ್ತೇನೆ ಹೋಗ್ತೇನೆ. ಕುಂದರ ನಿನ್ನ ಸೊಸಿ ಇರ್ತಾಳೆ ನೋಡು, ದೊಡ್ಡಾಕಿರ್ತಾಳ. ಸಣ್ಣಾಕಿ ಸೇಕವ್ನ ಕರ್ಕೊಂಡು ಹೋದ್ರೆ ನಾ ದೊಡ್ಡಾಕಿರ್ತ. ಅದ್ರದ್ದು ಹಾರೆ ಇರ್ತೈತೆ. ನೀವು ಇಬ್ಬರು ದವಾಖಾನೆ ಹೊಂಟ್ರಿ. ಅದು ಹಾರೆ ಮಾಡ್ದ ಮನಾರು. ಮತ್ತು ಬರ್ತೇನೆ ನಾ ಹೋಗ್ತೇನೆ. ಹಂಗಾರೆ ನಾವು ಅರ್ಬಿ ಹೋಗೋದು ಹಾಕಿಬಿಡ್ಲಿ ಯಾರು. ಯಾಕೆ ನಾಷ್ಟ ಮಾಡಕತ್ತಾಳಂದ್ರೆ ಅರ್ಬಿ ಹೋಗೋದು ಬಿಡ್ತಾನೆ ತಗೋ. ಹೋಗಿ ಬಿಸಿಲು ದಿನ ಬಿಸಿಲಕತ್ತಕಿಗೆ ಮಧ್ಯಾಹ್ನಕತ್ತಿ ಹೋಗಿ ಕಾಲು ಸುಡ್ತಾವ. ಇಬ್ಬರು ಒಳ್ಳೆ ಹೊಂದ್ಕಿದ್ದಂಗೆ ಕಾಣ್ತಾರ ಹಳ್ಳಿ ಇವರು ಹಾರೆ ಮಾಡಕ್ಕೆ. ಇಬ್ಬರು ಒಳ್ಳೆ ಹೊಂದಿಕೆದಾರ. ಆಕಿ ಹೊಂದ್ಕೊಂಡು ಮಾತಾಡ್ಕೊಂಡು ಹೊರೆ ಮಾಡ್ತಾವೆ. ನಾನು ಎದಕ್ಕೂ ಹಚ್ಚೋದಿಲ್ಲ. ಇದ್ದಲ್ಲೇ ಉಣ್ಣಾಕ ಕೊಡ್ತಾರೆ. ನೀರು ಕಾದವ್ರು ಎತ್ತಿಯಾರ ಜಳಕ ಮಾಡ್ಬಾರಂತಾರೆ. ಏನು ಚಿಂತಿಲ್ವ ಮಾಡ್ಕೊಂತ ಹೊಂಟವು ಅವು. ಗಂಡುಡ್ರನ್ನ ಏನು ಮಾಡಬೇಡ್ವೆ. ಅವ್ರಿಬ್ಬರದು ಏನಿರ್ತೈತಿ ಏನೋ ಮಧ್ಯಾಹ್ನದಾಗ ಬೇಕಾದ್ರೆ 1 ತಾಸು ಮುಕ್ಕೋಲ್ರಕ ಅವ್ರನ್ನ ಎಬ್ಬಿಸ್ತಾರೆ. ತಮ್ಮ ಹೆಂಡ್ರನ್ನ ಎಬ್ಬಿಸಿ ಡೆಬ್ಬಿ ಕಟ್ಕೊಂಡು ಹೋಗ್ತಾರಲ್ಲ. ಎದ್ದು ಒಬ್ಬಕ್ಕೆ ಆಂಗ್ಲ ಬಾಗ್ಲ ಊಟ ಮನೆ ಕಸ ಹೊಡೆದು ನೆಲ ಒರೆಸೋದು ಬಾಂಡೆ ಒಬ್ಬೇಕು ಮಾಡ್ಕೊಂಡ್ರೆ ಅದಕ್ಕೆಲ್ಲ ಕಾಯಿಪಲ್ಲೆ ಹೆಚ್ಕೊಂಡು ಒಂದು ದಿವ್ಸ ಕಾಯಿಪಲ್ಲೆ ಒಂದು ದಿವ್ಸದ ಬ್ಯಾಳಿ. ಅವ್ರ ಗಂಡುಗಳಿಗೆ ಇಬ್ಬರಿಗೆ ಡೆಬ್ಬಿ ಕಟ್ಟಾಕ ಚಪಾತಿ. ಒಬ್ಬೇಕು ಅಡುಗೆ ಮಾಡ್ತಾಳೆ, ಒಬ್ಬೇಕು ಮ್ಯಾಲಿಂದ ಮಾಡ್ತಾಳೆ. ಮಾಡ್ಕೊಂಡಾರ ಹಂಗೆ ಜಳಕ ಮಾಡ್ತಾರ. ಪೂಜೆ ನಾಷ್ಟ ಹಿಕ್ಕಟ್ಟು ಬರೀ ಒಗ್ಯಾನ ಹೋಗಿದ್ದು ಒಂದೇ ಇಟ್ಕೊಂಡಿರ್ತಾರೆ ನೋಡೋರು.
ಚಲೋ ಆತು ಬಿಡು, ಒಳ್ಳೆ ಹೊಂದಿಕ್ಕಿದಾವ ಎರಡು. ಏಯ್ ಆಕಿ ಮತ್ತು ಹನುಮನ್ ಹೆಂಡತಿ ಶಿವಲವ್ವ ಫೋನ್ ಹಚ್ಚಿದ್ಲು. ಆ ಬಸಮ್ಮ ಹೊಟ್ಟಿಲ್ದ ಅಂತ ಅಲ್ಲ ನೇಮ ಮಾಡ್ತಾರಂತ, ನೇಮ ಮಾಡಾಕಿಲ್ಲ ಹುಬ್ಬಳ್ಳಿಗೆ ಬಂದಾರಂತ ಆನಂದ್ ನಗರಕ್ಕೆ. ಮತ್ತು ಬಾ ಅಂದಾರ ನೋಡು, ಕಳಿಸ್ಕೊಡು ಅಂದಾರ, ಹೋಗು. ಯಾವಾಗ ಮಾಡ್ತೇನೆ ಅಂದಾರ ಮಾರಾಯ ಅವ್ರು, ನೀ ಈಗ ಹೇಳಾಕತ್ತೀಯಲ್ಲ. ಆಕಿ ಫೋನ್ ಹಚ್ಚಿದ್ಲು, ಇವತ್ತು ಬರ್ತಾರಂತ ಅವ್ರು ಇಲ್ಲಿ. ನೀ ಸಂಜೆ ಮುಂದೆ ಹೋದ್ರು ನಡೀತಿದ್ದು. ನಾನು ಸೇಕವ್ನು ಕರ್ಕೊಂಡು ಸರ್ಕಾರ ದವಾಖಾನಿಗೆ ಹೊಂಟೇನಿ. ಅಲ್ಲೇ ನೆತ್ರ ಚೆಕ್ ಮಾಡಿಸ್ಕೊಂಡು ಈ ಸ್ಕ್ಯಾನಿಂಗ್ ಮಾಡಿಸಿದ ರಿಪೋರ್ಟ್ ತೋರಿಸಿ ಆಟ ಅವರು ತಾಯಿ ಕಾರ್ಡ್ ಮಾಡಿಕೊಡ್ತೇನೆ ಅಂದ್ರೆ ಆಕಿನ ಕರ್ಕೊಂಡು ಹೋಗಿ ತಾಯಿ ಕಾರ್ಡ್ ಮಾಡಿಸ್ಕೊಂಬರ್ತಾನೆ. ಈಗ ಬೇಕತ್ತಾರ ಅವ್ರು 3 ತಿಂಗಳಾದರೂ ಹೇಳಿಲ್ಲಲ್ಲ ನೀವು ಅಂತಂದು ಅಂಗನವಾಡಿಯಾರು ಮಾಡಿಸ್ಕೊಂಬರ್ತಾನೆ. ಹಂಗಾರ ಇವನ್ನ ಲೋಯ್ತನ ಕರಿ, ಲೋಯ್ತಗ ಮತ್ತು ರೂಪೋಗ ಇಬ್ಬರಿಗೆ ಹೋಗಿ ಬರ್ರಿ ಅಂತಾನೆ ಗಾಡಿ ತೊಗೊಂಡು. ಆಟ ಕುಂದರ್ಸಿ ಉಡಿ ತುಂಬಿ ಆರತಿ ಮಾಡಿಂದ ಊಟ ಮಾಡಿ ಬಂದ್ಬಿಡುವಲ್ರಕ್ಕ, ಹೋಗಿ ಬಾ ಅಂತೇನೆ. ಅವ್ರಿಗೆ ಗಂಡ ಹೆಂಡತಿನ ಕಳಿಸ್ಕೊಟ್ರತ್. ಲೋಯ್ತಾ ಯಾಕೆ ಬೇ, ನಾನು ಬೈಕ್ ಒರ್ಸಾಕತ್ತಿದ್ನಿ, ನಾ ಬಂದಿದ್ದಲ್ಲ ಅದನ್ನ ತೊಳೆದೇನಿ. ಇಲ್ಲಿ ನೋಡಿಪ್ಪ, ನಿಮ್ಮ ತಂಗಿ ಬಸಮ್ಮಿಲ್ಲ, ನಿಮ್ಮ ಕಾಕನ ಮಗಳನ್ನ ಇದ್ರಾಗ ಐತಂತಿಪ್ಪ ಹೊಟ್ಟಿಲ್ಲದ ಅಂತ ನೇಮ ಮಾಡಕ್ಕೆ ಬರತ್ತಾರಂತ ತಿಂಚಿಗೋರಿ ಇವತ್ತು. ಮತ್ತು ನಿಮ್ಗೆ ಗಂಡ ಹೆಂಡ್ತಿನ ಕಳಿಸ್ಕೊಡ್ಬೇಕಂತ ಮಾತಾಡೇ ನಿಮ್ಮಪ್ಪ. ನಾನು ನೀನು ನಿನ್ನ ಹೆಂಡ್ತಿ ಹೋಗಿ ಇವತ್ತು ಬಸಮ್ಮಗೆ ನೇಮ ಮಾಡ್ತಾರಂತ, ಹೋಗಿ ಆರತಿ ಮಾಡಿ ಊಟ ಮಾಡಿ ಬರ್ರಿ ಅಪ್ಪ, ಬೈಕ್ ತೊಗೊಂಡು ಹೆಂಡ್ತಿ ಕರ್ಕೊಂಡು ಹೋಗು. ಇವತ್ತೆಲ್ಲಿ ಅಕ್ಕತ್ ನಾ ಕೆಲ್ಸಕ್ಕೆ ಹೊಂಟಾನಿ. ಲೇ ಎಷ್ಟೊತ್ತಕ್ಕತ್ತ ಒಂದು ತಾಸಿನ ಕೆಲಸ, ಅವ್ರು ಆರತಿ ಮಾಡ್ಕೊಂಡಾರೆ. ಆರತಿ ಮಾಡಿ ನಿನ್ನ ಹೆಂಡ್ತಿನ ಕರ್ಕೊಂಡು ಹೋಗ ಉಂಡು ಬರ್ರಿ. ಬಂದಿದ್ರನ್ನು ಆರಂಗ ಮತ್ತು ಇಕ್ಕಿ ಖಾಲಿ ಇಲ್ಲ. ಆ ಸಣ್ಣವ್ನ ಹೆಂಡ್ತಿ ದವಾಖಾನೆ ಕರ್ಕೊಂಡು ಹೊಂಟ ಆಕಿ ರೂಪವನು. ಆಕಿನ ಕರ್ಕೊಂಡು ನಾವು ಹೋಗಿ ಬರ್ಬೇಕನ. ಅಯ್ಯೋ ಮರ ಲೇಟ್ ಆಕತ್ತೆ ಮರ ನಾನು ಕೆಲ್ಸಕ್ಕೆ ಹೋಗಕ್ಕೆ. ಅಲ್ಲೋಲೆ ನಿಂದೇನು ಕೈಯಾನ ಕೆಲಸ ತಗೋಲೇಪ್ಪ, ತಾಸೆಳೆ ಲೇಟ್ ಆದ್ರೆ ಆಗೋಲ್ದಾಗ ಮಾಡ್ಕೊಂಬರ್ತೀನಿ. ನೀನು ಹೋದ 10 ಓಕೆ.